ನಮಸ್ಕಾರ ಸ್ನೇಹಿತರೆ. ಗಿಲ್ಲಿ ಬೇರೆಯವರ ಹೆಸರು ಬಳಸಿಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ತಾರೆ ಎಂದು ಆರೋಪಿಸಿದ ಧ್ರುವಂತ್ ಅವರು ಅದೇ ದಾರಿಯಲ್ಲಿ ಸಾಗಿರೋ ಹಾಗೆ ಕಾಣಿಸ್ತಿದೆ. ಗಿಲ್ಲಿಯನ್ನ ಕಳಪೆ ಅಂತ ಹೇಳೋಕೆ ಹೋಗಿ ಕಾವ್ಯರ ಗೌರವದ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಉತ್ತಮ ಆಟಗಾರ, ಕಳಪೆ ಆಟಗಾರನ ಆಯ್ಕೆ ನಡೆಯುತ್ತೆ. ಅದೇ ರೀತಿ ಈ ವಾರವೂ ಕಳಪೆ ಆಟಗಾರನ ಆಯ್ಕೆ ಪ್ರಶ್ನೆ ಬಂದಾಗ ಧ್ರುವಂತ್ ಗಿಲ್ಲಿಯನ್ನ ಕಳಪೆ ಎಂದು ಹೇಳಿದ್ದಾರೆ. ಇಷ್ಟೇ ಆಗಿದ್ದರೆ ಪರವಾಗಿಲ್ಲ, ಪ್ರತಿ ವಾರ ಒಬ್ಬರಲ್ಲ ಒಬ್ಬರು ಕಳಪೆ ಎಂದೆನಿಸಿಕೊಳ್ಳಬೇಕು. ಆದ್ರೆ ಧ್ರುವಂತ್ ಇದಕ್ಕೆ ಕೊಟ್ಟಿರುವ ಕಾರಣ ಇದ್ಯಾರದ್ದೋ ಗೌರವಕ್ಕೆ ಹಾನಿ ಮಾಡಿದ್ಯಾ ಅನ್ನೋ ಅನುಮಾನ ಮೂಡಿಸಿದೆ. ಕಳಪೆ ಯಾಕೆ ಎಂದು ಕಾರಣ ಕೊಡುವಾಗ ಧ್ರುವಂತ್ ಗಿಲ್ಲಿ ಬಗ್ಗೆ ಹಾಗೂ ಅವರ ಕಾವ್ಯನ ಬಗ್ಗೆ ಬಿಟ್ರೆ ಬೇರೆ ಎಲ್ಲರ ಬಗ್ಗೆಯೂ ತಮಾಷೆ ಮಾಡ್ಕೊಂಡಿರ್ತಾರೆ ಎಂದು ಹೇಳಿದ್ದಾರೆ. ಗಿಲ್ಲಿ ಬಗ್ಗೆ ಹೇಳುವಾಗ ಅವರ ಕಾವ್ಯ ಎಂದು ಹೇಳಿದ್ದಕ್ಕೆ ಕಾವ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರ ಕಾವ್ಯ ಎಂದು ಹೇಳುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಇದಕ್ಕೆ ಕ್ಯಾರೆ ಅನ್ನದ ಧ್ರುವಂತ್ ಇದು ತನ್ನ ದೃಷ್ಟಿಕೋನ ಎಂದಿದ್ದಾರೆ. ಇದಕ್ಕೂ ಕಾವ್ಯ ವಿರೋಧ ವ್ಯಕ್ತಪಡಿಸಿದ್ದು, ನಿಮ್ಮ ಅಭಿಪ್ರಾಯ ಹೇಳುವುದಕ್ಕಾಗಿ ಇನ್ನೊಬ್ಬರ ಕ್ಯಾರೆಕ್ಟರ್ ಹಾಳು ಮಾಡಬಾರದು ಎಂದಿದ್ದಾರೆ. ಗಿಲ್ಲಿಯು ಧ್ರುವಂತ್ಗೆ ತಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇದೆಯೋ ಅದನ್ನ ಹೇಳಬೇಕೆ ಹೊರತು ಇನ್ನೊಬ್ಬರನ್ನ ಮಧ್ಯೆ ತರುವುದು ಸರಿಯಲ್ಲ ಎಂದಿದ್ದಾರೆ. ಆದ್ರೂ ಧ್ರುವಂತ್ ಮಾತ್ರ ಜಗಳಕ್ಕೆ ನಿಂತಿದ್ದಾರೆ ಹೊರತು ತಮ್ಮ ಮಾತಿನ ಮೇಲೆಯೂ ನಿಗಾ ಇರಬೇಕು ಎನ್ನುವುದನ್ನ ಅರ್ಥವೇ ಮಾಡ್ಕೊಂಡಿಲ್ಲ. ಮುಂದೇನಾಗುತ್ತೆ ನೋಡ್ಬೇಕಾಗಿದೆ. ಸ್ನೇಹಿತರೆ, ಧ್ರುವಂತ್ ಅವರ ಈ ನಡವಳಿಕೆಯಿಂದ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.